ಶ್ರೀ ಗುರುಭ್ಯೋ ನಮಃ. ಪ್ರಣಾಮ ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಯ ಮುಂಜಾನೆ ಸುದ್ದಿಕತೆಗೆ ತಮಗೆಲ್ಲ ಸ್ವಾಗತ. ಮನುಷ್ಯನ ಈ ಬದುಕಿಗೆ ದಿಕ್ಕಿಲ್ಲದೆ ಚಲಿಸುವ ಈ ಬಾಳಿಗೆ ಸರಿಯಾದ ಗುರಿ ತೋರಿ ಮಾರ್ಗದರ್ಶನ ನೀಡಿ ಸಲಹುವ ಚೈತನ್ಯವೇ ಗುರು. ನೋಡಿ, ನಮ್ಮ ಭಾರತದ ಹಿರಿಮೆಯೇ ಇಲ್ಲಿ ಸಾಗಿ ಬಂದ ಗುರು ಪರಂಪರೆಗಳು ಅಂತ ಹೇಳಬೇಕಾಗುತ್ತದೆ. ಅದರಂತೆ ಶ್ರೀಮದ್ ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಾಶಿಯಲ್ಲಿ ಆವಿರ್ಭವಿಸಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜೃಂಭಿಸಿ ನಂತರ ಗಿಣಿಗೇರಿಯಲ್ಲಿ ಸ್ಥಾಪಿತವಾಗಿ ಕೆಲಸ ಮಾಡುತ್ತಾ ಇದೆ. ಆ ಗತಕಾಲದಿಂದಲೂ ಗುರು ಪರಂಪರೆಯ ಶ್ರೇಷ್ಠತೆಯನ್ನು ಅವಿಚ್ಛಿನ್ನವಾಗಿ ಉಳಿಸಿಕೊಂಡು ಬರುತ್ತಿರುವ ಪೀಠಗಳಲ್ಲಿ ಗಿಣಿಗೇರಿ ಮಠ ಸಹ ಒಂದಾಗಿದೆ. ಅದರ ಬಗ್ಗೆ ನಮ್ಮ ನಾಡವರು ಹೆಮ್ಮೆ ಪಡಬೇಕಾಗುತ್ತದೆ. ಯಾವುದೇ ಜಾತಿ ಮತಗಳಿಗೆ ಕಟ್ಟು ಬೀಳದೆ, ಯಾವುದೇ ಆಡಂಬರಕ್ಕೆ ಮಾರು ಹೋಗದೆ, ಎಲ್ಲರನ್ನೂ ಸಮಭಾವದಿಂದ ಕಾಣುತ್ತಾ ಸರಳತೆ ಹಾಗೂ ತನ್ನ ಕ್ಷೇತ್ರ ಮಹಿಮೆಯಿಂದ ದಿವ್ಯತೆಯನ್ನು ಬೆಳಗಿಸುತ್ತಿರುವ ಮಠ ಇದಾಗಿದೆ. ಅನೇಕ ಮಹಿಮಾ ಪುರುಷರು ಶಾಪಗಳ ವಿಮುಕ್ತಿಗೆ ಬೇಕಿರುವ ಅನುಗ್ರಹ ಮಾಡುವ ಸಮರ್ಥರು ಹಾಗೂ ದಿವ್ಯ ಶಕ್ತಿಯುಳ್ಳವರ ಮಹಾಸಮಾಧಿಗಳ ಬೃಂದಾವನ ಈ ಗಿಣಿಗೇರಿಯ ಶ್ರೀಮಠದ ಕ್ಷೇತ್ರ. ಇಂಥ ಮಠದ ಪ್ರಧಾನ ಗುರು ಶ್ರೀ ದಿವಾಕರ ಸ್ವಾಮಿಗಳ ಆರಾಧನೆಯಲ್ಲಿ ಇತ್ತೀಚೆಗೆ 2 ದಿನಗಳ ಕಾಲ ಭಕ್ತರು ಗುರುಕಾರುಣ್ಯದ ಭಿಕ್ಷೆಗಾಗಿ ಶ್ರದ್ಧೆಯ ಭಕ್ತಿಯಲ್ಲಿ ಮಿಂದೆದ್ದರು. ಉತ್ತರಾರಾಧನೆಯಲ್ಲಿ ಗುರುವಿನ ಪೂರ್ಣಾನುಗ್ರಹ ಸ್ವೀಕರಿಸಿ ನೆಮ್ಮದಿಯ ಜೀವನಕ್ಕೆ ಮಂದಾಳದ ಗುಡಿಯಲ್ಲಿ ವಿಶ್ವಾಸದ ಶಕ್ತಿ ತುಂಬಿಕೊಂಡರು. ಸರ್ವಂ ಗುರುಮಯಂ ಜಗತ್, ಗುರುವೆಂದರೆ ಬೆಳಕು, ಗುರುವಿಂದಲೇ ಬದುಕು. ನಾವ್ಯಾರೂ ಮರೆಯುವುದು ಬೇಡ ಭಾರತದಲ್ಲಿರುವ ಈ ಗುರು ಪರಂಪರೆಯನ್ನು. ಈ ಮಹಾನ್ ಸಂಸ್ಕಾರವನ್ನು ಅನುಸಂಧಾನದಲ್ಲಿಟ್ಟುಕೊಂಡು ಗುರುವನ್ನು ನೆನೆಯುವುದು ಮತ್ತು ಗೌರವಿಸುವುದನ್ನು ರೂಢಿಸಿಕೊಳ್ಳೋಣ ಅಲ್ವೇ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.